ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ವೆಜಿಟೇಬಲ್ ಬಾತ್ ಮಾಡೋಣ. ಸೊಪ್ಪೆಲ್ಲ ಹಾಕಿ ವೆಜಿಟೇಬಲ್ ಬಾತ್ನ ಮಾಡೋಣ. ಬನ್ನಿ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ. ವೆಜಿಟೇಬಲ್ ಬಾತ್ ಮಾಡೋಕ್ಕೆ ಪಾಲಕು, ಕೊತ್ತಂಬರಿ, ಪುದೀನ, ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಒಗ್ಗರಣೆ ಮಾಡಿದ್ದಕ್ಕೆ ಈರುಳ್ಳಿ, ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಬೀಟ್ರೂಟು ಇಷ್ಟು ವೆಜಿಟೇಬಲ್ನ ತೊಗೊಂಡಿದ್ದೀವಿ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರಬೇಕು. ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ. ಕಡಾಯಿ ಸ್ವಲ್ಪ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಳಿ. 100 ಗ್ರಾಮಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ. ಚೆನ್ನಾಗಿ ಬಿಸಿ ಆಗಲಿ ಎಣ್ಣೆ. ಒಂದು 10 ಮೆಣಸಿನ್ಕಾಯಿನ ತೊಗೊಂಡಿದ್ದೀವಿ, ಹಸಿಮೆಣಸಿನ್ಕಾಯಿನ. ಅದು ಸ್ವಲ್ಪ ಸಿಡಿಬೇಕು. ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ. ಹಸಿಮೆಣಸಿನ್ಕಾಯಿ ಎಲ್ಲ ಸಿಡಿತದೆ, ಅದಕ್ಕೋಸ್ಕರ ಈ ರೀತಿ ಪ್ಲೇಟ್ನ ಕ್ಲೋಸ್ ಮಾಡ್ಕೊಬೇಕು. ಈಗ ನೋಡಿ, ಸ್ವಲ್ಪ ಬಾದಾಮಿ ತಗೊಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕೊಬ್ಬರಿ, 2 ಗಡ್ಡೆ ಬೆಳ್ಳುಳ್ಳಿ ತಗೊಳ್ಳಿ, ಒಂದು 10 ಬಾದಾಮಿ, ಸ್ವಲ್ಪ ಕಾಯಿಚೂರು, 1 ಇಂಚಷ್ಟು ಶುಂಠಿನ ತಗೊಂಡು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರ್ಬೇಕು. ಅದನ್ನು ಈ ಹಸಿಮೆಣಸಿನ್ಕಾಯಿ ಎಲ್ಲ ಚಟಪಟ ಅಂತ ಸಿಡಿತದೆ. ಈಗ ಈ ರೀತಿ ಆಗಿದೆ. ಇವಾಗ ಕಟ್ ಮಾಡ್ಕೊಂಡಿರೋ ಪುದೀನ, ಪಾಲಕು, ಕೊತ್ತಂಬರಿ, ಮೆಂತ್ಯ ಸೊಪ್ಪು ಇಷ್ಟನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಬೇಕು. ಅದನ್ನೂ ತಟ್ಟೆನ ಕ್ಲೋಸ್ ಮಾಡಿಬಿಡಿ. ಈ ರೀತಿ ಮೆಂತ್ಯ ಸೊಪ್ಪು ಹಾಕಿರ್ತೀವಲ್ವ, ಅದಕ್ಕೋಸ್ಕರ ಈ ರೀತಿ ಪ್ಲೇಟ್ನ ಕ್ಲೋಸ್ ಮಾಡಿಬಿಡ್ಬೇಕು. ಒಂದು 5 ನಿಮಿಷ ಕಾಲ ಚೆನ್ನಾಗಿ ಫ್ರೈ ಆಗಲಿ ಸೊಪ್ಪೆಲ್ಲ. ನೋಡಿರಿ, ಇವಾಗ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಸೊಪ್ಪೆಲ್ಲ. ಈ ರೀತಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಈರುಳ್ಳಿನ ಸೇರಿಸ್ಕೊಳ್ಳಿ. ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀವಿ, ಅದನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಬೇಕು. ಈಗ ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ನ ಸೇರಿಸ್ಕೊಳ್ಳಿ.
ನಿಮಗೆ ಯಾವ್ದು ಇಷ್ಟವಾಗಿರೋ ತರಕಾರಿ ಇರ್ತದಲ್ಲ ಅದನ್ನು ಸೇರಿಸ್ಕೊಬೋದು. ನಾವಿಲ್ಲಿ ಕ್ಯಾಪ್ಸಿಕಮು, ಬೀಟ್ರೂಟು, ಬೀನ್ಸು, ಕ್ಯಾರೆಟ್ನ ಸೇರಿಸ್ಕೊಂಡಿದ್ದೀವಿ. ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಒಂದು 5 ನಿಮಿಷ ಕಾಲ ತರಕಾರಿ ಎಲ್ಲ ಬೇಯಬೇಕು. ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈಗ ರುಬ್ಕೊಂಡಿದ್ವಲ್ಲ ಬಾದಾಮಿ ಎಲ್ಲ ಹಾಕ್ಕೊಂಡು ಕೊಬ್ಬರಿ ಎಲ್ಲ ಅದನ್ನು ಸೇರಿಸ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಕೊಬ್ಬರಿ ಎಲ್ಲ ಹಾಕ್ಕೊಂಡಿದ್ವಲ್ಲ ಅದು ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಇವಾಗ ಮಸಾಲೆ ನೀರನ್ನ ಸೇರಿಸ್ಕೊಳ್ಳಿ. ಈ ರೀತಿ ಚೆನ್ನಾಗಿ ತರಕಾರಿ ಎಲ್ಲ ಬೇಯ್ತಾ ಇದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚಕಾರದ ಪುಡಿ, ಅರಶಿನ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಇಷ್ಟನ್ನು ಸೇರಿಸ್ಕೊಳ್ಳಿ. ಈಗ ಅಕ್ಕಿನ ಸೇರಿಸ್ಕೊಳ್ಳಿ. ನಾವಿಲ್ಲಿ ಅರ್ಧ kg ಅಕ್ಕಿನ ಸೇರಿಸ್ಕೊಂಡಿದ್ದೀವಿ. ಬಿಸಿನೀರನ್ನ ಸೇರಿಸ್ಕೊಳ್ಳಿ. 1 ಲೋಟ ಅಕ್ಕಿಗೆ 3 ಲೋಟದಷ್ಟು ನೀರನ್ನ ಸೇರಿಸ್ಕೊಬೇಕು. ಯಾವಾಗಲೂ ಪಾತ್ರೆಯಲ್ಲಿ ಮಾಡ್ತೀವಂದರೆ, ಕುಕ್ಕರಲ್ಲಿ ಮಾಡ್ತೀವಂದರೆ 1 ಲೋಟಕ್ಕೆ 2 ಲೋಟದಷ್ಟು ನೀರನ್ನ ಸೇರಿಸ್ಕೊಬೇಕು. ಈ ರೀತಿ ಚೆನ್ನಾಗಿ ಬಿಸಿನೀರನ್ನ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ. ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿನ ಸೇರಿಸ್ಕೊಳ್ಳಿ. ಒಂದು 10 ನಿಮಿಷ ಕಾಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಭಾತನ ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿ 10 ನಿಮಿಷ ಕಾಲ ಆಗಿದೆ. ಈ ರೀತಿ ಆಗಿರ್ತದೆ. ಇನ್ನೊಂದು 5 ನಿಮಿಷ ಕಾಲ ಹೈ ಫ್ಲೇಮಲ್ಲೇ ಇಟ್ಕೊಬೇಕು ಉರಿನ. ಇನ್ನೊಂದು 5 ನಿಮಿಷ ಬೇಯಲಿ. ನೋಡಿ, ಇವಾಗ ಈ ರೀತಿ ನೀರೆಲ್ಲ ಡ್ರೈ ಆಗಿರ್ತದೆ. ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಉರಿನ ಸಣ್ಣ ಮಾಡಬೇಕು. ನೋಡಿ, ಈ ರೀತಿ ಆಗಿರ್ತದೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಅನ್ನ ಚೆನ್ನಾಗಿ ಆಗೋದು, ಉದುರಾಗಿ ಆಗುತ್ತೆ. ಈಗ ಒಂದು 10 ನಿಮಿಷ ಕಾಲ ಇವಾಗ ಇದನ್ನು ದಮ್ ಮಾಡಬೇಕು. ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಕಾಲ ಸಣ್ಣ ಉರಿಯಲಿಕ್ಕಿ ದಮ್ ಮಾಡಬೇಕು. ನೋಡಿ, ಆಗಿದೆ ಇವಾಗ ಇದು. ನೋಡಿ, ವೆಜಿಟೇಬಲ್ಸ್ ಸೊಪ್ಪಿನ ಪಲಾವ್ ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.